ನಮ್ಮ ನಾಯಕನ ಜಾತ್ರೆ ಇದು. ಹೃದಯದಲ್ಲಿ ಜನರ ಪ್ರೀತಿ, ಮುಖದಲ್ಲಿ ವಿಜಯದ ಬೆಳಕು ಇದು. ಸಾಧನೆಗಳ ಹಾದಿಯಲ್ಲಿ ನಡೆದು ಬಂದ ಹೀರೋ ನೀನು. ಸಮಾಜ ಸೇವೆಗಾಗಿ ಬದುಕಂಡಿದ್ರೆ ಜನರ ಹದರ ಗೆನ್ನದು. ರಾಜಕೀಯದ ಆಟದಲ್ಲೂ ಚತುರ ನಡೆ ನಿನ್ನದು. ನಿನ್ನ ಮಾತು ಕೇಳಿ ಈ ದಿವಸ ಎಂ ಆರ್ ಮುರಳಣ್ಣನವರ ಹುಟ್ಟುಹಬ್ಬದ ಶುಭಾಶಯ ಕೋರಕ್ಕೆ ನಮ್ಮ ಆನಂದ್ ರೆಡ್ಡಿ ಅವರ ಮುಖಾಂತರ ನಮ್ಮ ಸಿರಿಗೆಯಲ್ಲಿ ಎಲ್ಲ ಗ್ರಾಮಸ್ಥರು ಬಂದಿದ್ದೀವಿ. ಇಲ್ಲಿ ಮುರಳಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಇಲ್ಲಿ ಬಂದಿದ್ದ ವಿಷಯ ಏನಂದ್ರೆ, ನಮ್ಮ ಎಂ ಆರ್ ಮುರಳಣ್ಣ ಅವ್ರದ್ದು ಬರ್ತ್ಡೇ ಆಯಿತು. ಬೆಳಗ್ಗೆನ ಬರೋಣ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಾಯಂಕಾಲ ಹೋದರೆ ಎಲ್ಲ ಜನ ಸೇರುತ್ತಾರೆ. ಅದಕ್ಕೋಸ್ಕರ ನಮ್ಮ ಮುರಳಣ್ಣ ಅವ್ರಿಗೆ 100 ವರ್ಷ ದೇವರು ಹಿಂಗೆ ಇರಲಿ. ನಮ್ಮ ಆನಂದ್ ರೆಡ್ಡಿ ಅಣ್ಣರು ಇದ್ದಾರೆ, ಒಂದು ಶಕ್ತಿ, ಈ ಜೋಡೆದ್ದಿಗಳು ಅಂತಾರಲ್ಲ ತಾಲೂಕಲ್ಲಿ, ಆ ಥರ ಇದ್ದಾರೆ ಇವರು. ಹಂಗೆ ಬರಬೇಕು. ಆ ದೇವರಲ್ಲಿ ಕೊನೆಗಳು ಪ್ರಾರ್ಥನೆಯನ್ನ ಮಾಡ್ತೀನಿ. ಜೋಡೆದ್ದಿಗಳು ಇವರು. ಒಟ್ಟು ಮೊದಲಾಗಿ ನಮ್ಮ ಎಂ ಆರ್ ಮುರಳಣ್ಣಗೆ ಹ್ಯಾಪಿ ಬರ್ಡೇ ತಿಳ್ಸೋಕ್ಕೆ ನಮ್ಮ ಆನಂದ್ ರೆಡ್ಡಿ ಅಣ್ಣ ಅವರ ಬಲಗದಿಂದ ನಾವೆಲ್ಲ ಬಂದಿದ್ದೀವಿ. ಅವರು ಅದೇ ಥರ ಬರೆಸ್ತಾರೋ ನಮ್ಮ ಎಂ ಆರ್ ಮುರಳಣ್ಣಗೆ ಹ್ಯಾಪಿ ಬರ್ತ್ಡೇ ಹೇಳಕ್ಕೆ ಬಂದಿದ್ದು ನಮ್ಗೆ ತುಂಬ ಸಂತೋಷ. ನಮ್ಮ ಆನಂದ್ ರೆಡ್ಡಿ ಅನ್ನೋ ಮುಂದಕ್ಕೂ ನಮಗೆ ಜೊತೆಲಿ ಇಟ್ಕೊಂಡು ಹೋಗ್ತಾರೆ ಅಂತ ತುಂಬ ನಂಬಿಕೆ ಇದೆ. ಅದೇ ಥರ ನಮ್ಮ ಎಂ ಆರ್ ಮುರಳಣ್ಣ ಅದೇ ಥರ ನಮಗೆ ಆನಂದ್ ರೆಡ್ಡಿ ಅನ್ನೋರಿಗೆ ಸಾಥ್ ಕೊಡ್ತಾರೆ. ಅವ್ರಿಗೂ ಇವ್ರು ಸಾಥ್ ಕೊಡ್ತಾರೆ, ಅವ್ರಿಗೆ ಇವ್ರು ಕೊಡ್ತಾರೆ. ಒಳ್ಳೇದಾಗಲಿ, ಜನ್ಮದಿನ ಅವ್ರಿಗೆ ಒಳ್ಳೇದಾಗಲಿ. ಎಂ ಆರ್ ಮುರಳಣ್ಣಕ್ಕೂ ನಮ್ಮ ಆನಂದ್ ರೆಡ್ಡಿ ಅವ್ರಿಗೂ ನಮ್ಮ ಭರತ್ ಸರ್ ಅವ್ರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಂದಿರೋರಿಗೆಲ್ಲ. ಮುಂದಿನ ದಿನಗಳಲ್ಲಿ ಮಾತಾಡೋ ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಹೋಗಬೇಕು. ಇನ್ನೊಂದು, ನಮ್ಮ ಆನಂದ್ ರೆಡ್ಡಿ ಅವರಿಗೆ ರಥಸಾರಥಿಯಾಗಿ ಪ್ರತಿಯೊಂದು ಎಲೆಕ್ಷನ್ನು ಆಗಲಿ, ಯಾವುದೇ ಒಂದು ಚುನಾವಣೆ ಆಗಲಿ, ಪ್ರತಿಯೊಂದರಲ್ಲೂ ನಮ್ಮ ಅಣ್ಣನವರಿಗೆ ಇದೇ ರೀತಿ ಬೆಂಬಲವನ್ನು ಕೊಡಬೇಕೆಂದು ಈ ಒಂದು 2 ಮಾತು ಮಾತಾಡಲು ಅವಕಾಶ ಕೊಟ್ಟಿರುವ ನಿಮಗೆ ಎಲ್ಲರಿಗೂ ವಂದನೆಗಳು. ನಾವೇನು ಇವತ್ತು ಇಲ್ಲಿ ಸೇರಿದ್ದೀವಿ, ಇಟ್ಲು ಹಚ್ಚಿಡಿ. ನಾವು ಇವತ್ತು ನಮ್ಮ ಮುರಳಣ್ಣನವರ ಹುಟ್ಟುಹಬ್ಬವನ್ನು ಆಚರಿಸಲು ನಮ್ಮ ನೆಚ್ಚಿನ ನಾಯಕರಾದಂಥ ಆನಂದ್ ರೆಡ್ಡಿ ಅಣ್ಣನವರ ನಾಯಕತ್ವದಲ್ಲಿ ಆಚರಿಸಲು ಇಲ್ಲಿಗೆ ಬಂದಿದ್ದೇವೆ. ಮೊದಲಿಗೆ ಮುರಳಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ಮಹಾಭಾರತದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕೃಷ್ಣನ್ ಹೆಂಗಿರ್ತಾರೋ, ನಮ್ಮ ಅಣ್ಣನಿಗೆ ರಾಜಕೀಯದಲ್ಲಿ ಮುರಳಣ್ಣನವರು ಅದೇ ರಥಸಾರಥಿಯಾಗಿ ರಾಜಕೀಯವಾಗಿ ಮುಂದೆ ಬರಲು ಅನುಕೂಲ ಮಾಡಬೇಕಾಗಿ ಮುರಳಣ್ಣವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತಿನ ದಿನ ಒಂದು ನಮಗೆ ಎಲ್ಲ ವಿಶೇಷವಾದ ದಿನ. ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುರಳಣ್ಣ ಅವರ ಹುಟ್ಟುಹಬ್ಬದ ದಿನದಂದು ಎಲ್ಲ ನಮ್ಮ ರಘುಪತಿ ರೆಡ್ಡಣ್ಣ, ಲಕ್ಷ್ಮೀನಾರಾಯಣ, ಸುನೀಲು, ನಮ್ಮ ಎಲ್ಲ ಕೋದಂಡ ಅವರು, ಶಶಿ ಅವರು, ಎಲ್ಲ ನಮ್ಮ ಹಿತೈಷಿಗಳು ಬಂದು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಅವ್ರಿಗೆ ರಾಜಕೀಯದಲ್ಲಾಗ್ಬೋದು ಒಳ್ಳೆಯ ಇನ್ನೂ ಉನ್ನತ ಸ್ಥಾನಮಾನಗಳನ್ನು ಕೊಟ್ಟು ದೇವರು ಕಾಪಾಡಬೇಕು ಅಂತೇಳಿ, ಮತ್ತು ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಂದು ಸಲ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ದಿನ ನಮ್ಮ ಪಕ್ಷದ ಮುಖಂಡರು, ಮಾಜಿ ನಗರಸಭಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಹಿತೈಷಿಗಳಾದಂಥ ಎಂ ಆರ್ ಮುರಳಿಯವರ ಜನ್ಮ ದಿನಾಚರಣೆಯನ್ನು ಇವತ್ತೆಲ್ಲ ಆಚರಣೆ ಮಾಡ್ತಾಯಿದ್ವಿ. ಬೆಳಗ್ಗಿಂದನೂ ಸಹ ಸುಮಾರು ಜನ ಅಭಿಮಾನಿಗಳು ಬಂದು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ನಾವು ಈಗ ಮಧ್ಯಾಹ್ನ ಬರಬೇಕಾಗಿತ್ತು, ಆದರೆ ಎಲ್ಲ ಹೋಗಿದ್ದರಿಂದ ಈಗ ಬಂದು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ದೇವರು ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ.
ಉನ್ನತ ಅಧಿಕಾರ ಕೊಡಲಿ, ಇನ್ನೂ ಹೆಚ್ಚಿನ ಜನರ ಸೇವೆಯನ್ನು ಮಾಡುವಂಥ ಅವಕಾಶ ಅವರಿಗೆ ಒದಗಿ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಅಂದರೆ ಒಂದು ಶಕ್ತಿ, ಈ ಜೋಡೆದ್ದುಗಳು ಅಂತಾರಲ್ಲ ತಾಲೂಕಲ್ಲಿ, ಆ ಥರ ಇದ್ದಾರೆ ಇವರು. ಹಂಗೆ ಬರಬೇಕು, ಆ ದೇವರಲ್ಲಿ ಕೊನೆಗಳು ಪ್ರಾರ್ಥನೆಯನ್ನ ಮಾಡ್ತೀನಿ. ಜೋಡೆದ್ದುಗಳು ಇವರು.